ನಮಸ್ಕಾರ ಕರ್ನಾಟಕ. ಏನು ವಿಷಯ ಗೊತ್ತಾಗರು, ಆಗಲೇ ಒಂದು ಮಗು ವಿಡಿಯೋ ಒಂದು ಮಾಡಾಕಿದ್ನಲ್ಲ. ಡ್ರೋನ್ ಪ್ರತಾಪ್ ಅವರು ಆ ಮಗುಗೆ ಚಾಕ್ಲೇಟ್ ಕೊಟ್ಟರು, ಜೊತೆಗೆ ಒಂದು ಜೊತೆ ಬಟ್ಟೆ ಕೊಟ್ಟರು. ಇನ್ನೂ ವಿಶೇಷ ಏನಪ್ಪ ಅಂದರೆ, ಆ ತಾಯಿಗೆ, ಆ ಹೆಣ್ಮಗಳಿಗೆ ಅರಿಶಿನ ಕುಂಕುಮ ಕೊಟ್ಟು, ಸೀರೆ ಕೊಟ್ಟು, ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡ್ರು. ಗುರು, ಒಂದು ಹೆಣ್ಮಗುಗೆ ಯಾವ ಥರ ಗೌರವ ಕೊಡಬೇಕು ಅಂತ ಡ್ರೋನ್ ಪ್ರತಾಪ್ ನೋಡಿ ಕಲ್ತ್ಕೋಬೇಕು. ನನಗಂತೂ ತುಂಬ ಖುಷಿ ಆಯಿತು. ಇನ್ನೂ ಒಂದು ಸಾರಿ ಹೇಳ್ತೀನಿ, ಬಿಗ್ ಬಾಸ್ ಹೌಸಲ್ಲಿ ದೊಡ್ಡ ಮಹಾರಾಜ ಅಂತ ಒಬ್ಬ ಇದ್ದ. ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾನೆ ಡ್ರೋನ್ ಪ್ರತಾಪ್ ಅಂದ. ಈ ವಿಡಿಯೋ ನಿಜವಾಗ್ಲೂ ಅವ್ನು ನೋಡಿದ್ರೆ ಏನು ಅನ್ಕೊತಾನೋ, ಏನು ಅನ್ಕೊಬೋದು, ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೇಳೋದಕ್ಕಿಂತ ಮುಂಚೆ ಒಂದು ಮರ್ಯಾದೆ ಅನ್ನೋದು ತಾನಾಗೆ ಸಿಗಬೇಕು. ಯಾರು ಹೇಳಿ ಕೇಳಿ ಬರಲ್ಲ ಯಾವುದೇ ಮರ್ಯಾದೆ ಆಗಲಿ. ಡ್ರೋನ್ ಪ್ರತಾಪ್ ನೋಡಿ ತುಂಬ ಖುಷಿಯಾಗುತ್ತೆ, ಯಾಕಂದರೆ ಅವ್ರ ಅಪ್ಪ ಅಮ್ಮನ ನೋಡಿದ್ರು ತುಂಬ ಖುಷಿಯಾಗುತ್ತೆ. ಅದು ಆ ಕಷ್ಟದಲ್ಲಿ ಇರೋರಿಗೆ ಈ ಥರ ಎಲ್ಲ ಅನಿಸೋದು, ಈ ಥರ ಎಲ್ಲ ಗೌರವ ಕೊಡಬೇಕು ಅಂತಲೂ ಅನಿಸೋದು. ನನಗಂತೂ ತುಂಬ ಖುಷಿ ಆಯಿತು ಆ ಒಂದು ವಿಡಿಯೋ ನೋಡಿ. ಸ್ನೇಹಿತರೆ, ನೀವು ಆ ವಿಡಿಯೋನ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ನಿಮ್ಮ ಅಭಿಪ್ರಾಯ ಏನಾದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.